ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ತೊಟ್ಟಿಲು ತೂಗುವ ಕೈ, ರಾಜ್ಯಾಡಳಿತ ಮಾಡೋಕ್ಕೂ ಸೈ. ಹೌದು, ಮಹಿಳೆಯರು ಈಗ ಎಲ್ಲ ಕ್ಷೇತ್ರಗಳಲ್ಲೂ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ, ಯಶಸ್ವಿಯಾಗಿದ್ದಾರೆ ಕೂಡ. ರಾಜಕಾರಣ ಕೂಡ ಇದಕ್ಕೆ ಹೊರತಾಗಿಲ್ಲ. ಸೊ ರಾಜಕಾರಣಿಗಳು ಅಂದಾಗ ಮಹಿಳಾ ರಾಜಕಾರಣಿಗಳು ಅಂತ ತೆಗೆದುಕೊಳ್ಳುವಾಗ ಯಶಸ್ವಿ ಮಹಿಳಾ ರಾಜಕಾರಣಿಗಳು ನಮ್ಮ ಜೊತೆ ಸಾಕಷ್ಟು ಜನ ಇದ್ದಾರೆ. ಸೊ ಅಂತಹ ಒಬ್ಬ ಯಶಸ್ವಿ ರಾಜಕಾರಣಿ ಇವತ್ತು ಸುಹಾಸಿನಿಯಲ್ಲಿ ಬಂದಿದ್ದಾರೆ. ಸೊ ಹಾಗಾದ್ರೆ ಬನ್ನಿ ಕಾರ್ಯಕ್ರಮ ಶುರು ಮಾಡೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬೀತಾ. ಸೊ ರಾಜಕೀಯ ಅಂತ ಬಂದಾಗ ಮಹಿಳೆಯರಿಗೆ ಸಾಕಷ್ಟು ಸವಾಲುಗಳು ಎದುರಾಗ್ತವೆ. ಆ ಎಲ್ಲ ಸವಾಲುಗಳನ್ನು ಎದುರಿಸಿ ಯಶಸ್ವಿ ರಾಜಕಾರಣಿ ಆಗೋದು ಅಂದರೆ ಸುಲಭದ ಮಾತಲ್ಲ. ಸೊ ಅಂತಹ ಒಬ್ಬ ಮಹಿಳಾ ಯಶಸ್ವಿ ರಾಜಕಾರಣಿ ನಮ್ಮ ಜೊತೆ ಇದ್ದಾರೆ. ಸೊ ಇವರು ಪ್ರಭಾವಿ ರಾಜಕಾರಣಿ, ದಿವಂಗತ HM ಚನ್ನಬಸಪ್ಪ ಅವರ ಸುಪುತ್ರಿ. ಸೊ ತಂದೆಯ ಒಂದು ರಾಜಕೀಯ ಕ್ಷೇತ್ರದಲ್ಲೇ ಅದನ್ನು ಕಂಡುಕೊಂಡು ಅವರ ಗರಡಿಯಲ್ಲೇ ಪಳಗಿದಂತಹ ಪ್ರಭಾವಿ ರಾಜಕಾರಣಿ ನಮ್ಮ ಜೊತೆ ಇದ್ದಾರೆ. ಸೊ ಮಾಜಿ ಮಂತ್ರಿಗಳಾದಂತಹ ರಾಣಿ ಸತೀಶ್ ಇವತ್ತಿನ ನಮ್ಮ ವಿಶೇಷ ಅತಿಥಿ. ಸೊ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ, ಇವತ್ತು ರಾಜಕೀಯದಲ್ಲಿ ಮಹಿಳೆಯರು ಯಾವೆಲ್ಲ ಸವಾಲುಗಳನ್ನ ಎದುರಿಸ್ತಾ ಇದ್ದಾರೆ, ರಾಜಕೀಯದಲ್ಲಿ ಯಶಸ್ವಿ ಆಗಬೇಕಾದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ ಅವ್ರ ಜೊತೆಗೆ. ಸೊ ಬನ್ನಿ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ, ಮೇಡಮ್ಗೂ ಕೂಡ ಸ್ವಾಗತ ಕೋರ್ತಾ ಇದ್ದೀನಿ. ಸೊ ಮೇಡಮ್, ವೆಲ್ಕಮ್ ಟು ದಿ ಶೋ. ಸೊ ಮೊದಲೇದಾಗಿ ರಾಜಕೀಯ ಅಂತ ತಗೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ರಾಜಕೀಯ ಒಂದು ಜೀವನವನ್ನು ತಿಳ್ಕೊಳ್ಳುವಂಥ ಕುತೂಹಲ. ಸೊ ರಾಜಕೀಯಕ್ಕೆ ನೀವು ಬಂದಿದ್ದು ಹೇಗೆ, ಎಂಟ್ರಿ ಆಗಿದ್ದು ಹೇಗೆ ನಿಮ್ಮದು? ನಾನು ರಾಜಕೀಯಕ್ಕೆ ಬಂದಂಥದ್ದು ನಮ್ಮ ಕುಟುಂಬ, ನಮ್ಮ ತಂದೆಯವರು ಅವರ ಒಂದು ದೀರ್ಘಕಾಲದ ರಾಜಕೀಯ ಒಂದು ಬೆಳವಣಿಗೆಯಲ್ಲಿ, ಅವರ ಹಿನ್ನೆಲೆಯಲ್ಲಿ, ಅವರ ಒಂದು ಮಾರ್ಗದರ್ಶನ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಅವರನ್ನು ಹತ್ತಿರದಿಂದ ನೋಡಿದಂಥ ಒಂದು ಆಸಕ್ತಿ, ಅನುಭವ ಮತ್ತು ಅದರಲ್ಲಿರ್ತಕ್ಕಂಥ ಓರೆಕೋರೆಗಳಿರ್ಬೋದು, ಸವಾಲುಗಳಿರ್ಬೋದು, ಅವನ್ನೆಲ್ಲ ನೋಡ್ತಕ್ಕಂಥದ್ದು ನನಗೆ ಒಂದು ದೊರೆತಂಥ ಅವಕಾಶ. ಅದರಲ್ಲಿ ನಾನು ಒಂದು ಸಾಮಾಜಿಕ ಸಂಬಂಧಗಳ ಹಿನ್ನೆಲೆ ಒಳಗೆ ನಾನು ರಾಜಕೀಯವನ್ನು ಕಂಡುಕೊಂಡಂಥದ್ದು. ನಾನು ನೇರವಾಗಿ ರಾಜಕೀಯಕ್ಕೆ ಒಂದು ಹೆಚ್ಚು ಕಡಿಮೆ ನನಗೆ 28-30 ವರ್ಷ ಇದ್ದಾಗ ನಾನು ಈ ಅನೇಕ ಮಹಿಳಾ ಸಂಘ ಸಂಸ್ಥೆಗಳ ಮೂಲಕ ನನ್ನ ಒಂದು ಒಲವನ್ನು ಬೆಳೆಸ್ಕೊಂಡಂಥದ್ದು. ತದನಂತರ ನಮ್ಮ ತಂದೆ ದಿವಂಗತರಾದಾಗ 1983 ನಂತರ ನಾನು ಸಕ್ರಿಯವಾಗಿ ರಾಜಕಾರಣಕ್ಕೆ ಬಂದಂಥದ್ದು. ಇದು ನನ್ನ ಹಿನ್ನೆಲೆ. ಸೊ ತಂದೆಯವರು ನೀರಾವರಿ ಸಚಿವರಾಗಿದ್ದರು, ಯಾವಾಗಲೂ ರಾಜಕೀಯ ಕೆಲಸಗಳಲ್ಲಿ ಬ್ಯುಸಿ ಆಗ್ತಾಯಿದ್ರು. ಸೊ ಅದೆಲ್ಲ ನೋಡಿಕೊಂಡು ನಿಮಗೆ ರಾಜಕೀಯ ಇರಲಿ ನನಗೆ ಇಷ್ಟ ಅಂತ ಬಂದರೆ, ಅಥವಾ ಅಕಸ್ಮಾತ್ ನೀವು ಹೇಳಿದ್ರಿ ಬಂದೆ ನಾನು ಅಂತ, ಸೊ ಏನು ಅನಿಸ್ತು ಬಂದಾಗ? ಅದು ನನಗೆ ಇಷ್ಟ ಅಂತ ನಾನು ಬಂದಂಥದ್ದಲ್ಲ, ಪರಿಸ್ಥಿತಿಯ ಒಂದು ಹಿನ್ನೆಲೆಯಲ್ಲಿ ಅವರ ಒಡನಾಟ ಮತ್ತು ಮನೆಗೆ ಬಂದು ಹೋಗ್ತಾ ಇದ್ದಂಥ ರಾಜಕಾರಣಿಗಳ ಒಂದು ಪರಿಚಯ ಮತ್ತು ರಾಜಕಾರಣ ಅಂದರೆ ಏನು ಅನ್ನೋವಂಥದ್ದನ್ನು ಚಿಕ್ಕಂದಿನಿಂದ ನಾನು ಅವರು ಸಚಿವರಾಗಿದ್ದಾಗ ಹೆಚ್ಚು ಕಡಿಮೆ ಜೊತೆಯಲ್ಲೇ ಇದ್ದಂಥದ್ದು. ತದನಂತರ ನನ್ನ ಮದುವೆ ಆದಮೇಲೂ ಸಹ ನಾನು ನಮ್ಮ ತಂದೆಯವರ ಕುಟುಂಬದಲ್ಲಿ ಇದ್ದುಕೊಂಡು ನಾನು ಕುಟುಂಬವನ್ನು ಅವರು ಸಚಿವರಾಗಿದ್ದಾಗ ನಡೆಸ್ಕೊಂಡು ಹೋಗ್ತಾ ಇದ್ದಂಥ ಅನುಭವದ ಹಿನ್ನೆಲೆಯಲ್ಲಿ ನನಗೆ ಆಸಕ್ತಿಯ ಜೊತೆಗೆ ಒಂದು ರೀತಿಯ ನನ್ನ ಜೀವನ ಅದರಲ್ಲೇ ಇದೆಯೇನೋ ಅನ್ನೋ ರೀತಿಯಲ್ಲಿ ನಾನು ಬಂದಂಥದ್ದು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿದ್ರಿ. ಸೊ ಇಲ್ಲಿವರೆಗೂ ನೀವು ಸಕ್ರಿಯ ರಾಜಕಾರಣದಲ್ಲಿ ಇನ್ನೂ ಇದ್ದೀರಾ. ಸೊ ಅಲ್ಲಿಂದ ಇಲ್ಲಿವರೆಗೂ ರಾಜಕೀಯಗಳಲ್ಲಿ ಒಟ್ಟಾರೆ ನಿಮ್ಮದು ಅನುಭವ ಹೇಳೋದಾದರೆ ಹೇಗಿತ್ತು ನಿಮ್ಮ ಅನುಭವ ಅಲ್ಲಿ? ರಾಜಕೀಯದಲ್ಲಿ ನೀವು ಆವಾಗಲೇ ಹೇಳ್ದಂಗೆ ಅನೇಕ ಸವಾಲುಗಳಿರ್ತವೆ, ಮತ್ತು ಸುಖ ದುಃಖ ದುಮ್ಮಾನಗಳು ಎಲ್ಲ ಇರ್ತವೆ ಜೀವನದಲ್ಲಿ. ಹೇಗೆ ಅದು ಹಂತ ಹಂತವಾಗಿ ನಾವು ಏರಿಳಿತಗಳಿರ್ತಾವೋ ಅದೇ ರೀತಿ ರಾಜಕೀಯದಲ್ಲೂ ಇರ್ತದೆ. ಆದರೆ ಆ ಸವಾಲುಗಳನ್ನು ಎದುರಿಸುವಂಥ ಮತ್ತು ಯಾವತ್ತೂ ಆಸಕ್ತಿಯನ್ನು ಕಳ್ಕೋಬಾರ್ದು. ನಮಗೆ ಅಧಿಕಾರ ಬಂದಾಗಷ್ಟೇ ಆಸಕ್ತಿ, ಅಧಿಕಾರದ ನಂತರ ಆಸಕ್ತಿ ಇಲ್ಲ ಅನ್ನೋವಂಥದ್ದಾದರೆ ಅದು ನಿಜವಾಗಿಯೂ ರಾಜಕಾರಣ ಅಲ್ಲ, ಅದು ರಾಜಕೀಯ ವಸ್ತುಸ್ಥಿತಿಗೆ ಅದು ಸಮಂಜಸವೂ ಅಲ್ಲ ಅಂತ ನನಗೆ ಅನಿಸೋದು. ಅದು ಅಧಿಕಾರ ಬಂದಾಗ ನಮಗೆ ಒಂದು ಅವಕಾಶ ಬರ್ತದೆ ಅಷ್ಟೇ. ಅದೊಂದು ಅಧಿಕಾರ ಅನ್ನೋವಂಥದ್ದು ಯಾವತ್ತೂ ಒಂದು ಅಧಿಕಾರ ಅಂತಲ್ಲ, ಅವಕಾಶ ಅಂತ ನಾನು ತಿಳ್ಕೊಂಡಿದ್ದೀನಿ. ಅವಕಾಶದಲ್ಲಿ ನಾವು ಹೆಚ್ಚು ಕೆಲಸ ಮಾಡಲಿಕ್ಕೆ ನಮಗೆ ಒಂದು ಅಧಿಕೃತವಾಗಿ ವ್ಯವಸ್ಥಿತವಾಗಿ ಒಂದು ಅವಕಾಶ ಆಗ್ತದೆ. ನಿಮಗೆ ಅವಕಾಶ ಇರಲಿ ಇಲ್ಲದೆ ಹೋಗಲಿ, ನನ್ನ ಆಸಕ್ತಿ ಇದೆ ಅದರಲ್ಲಿ ಅನ್ನೋವಂಥದ್ದೇ ನಿಮ್ಮನ್ನು ಜೀವಂತವಾಗಿ ಯಾವತ್ತೂ ಇಡೋವಂಥದ್ದು. ಸೊ ಅಲ್ಲಿ ನಾವು ಅಂದ್ಕೊಂಡ ಹಾಗೆ ರಾಜಕಾರಣಿಯಾಗಿ ನಾವು ಅಂದ್ಕೊಂಡಿರುವಂತಹ ಒಂದು ಏನೋ ಸಾಧನೆ ಮಾಡೋದು, ಒಂದು ಸಾಧನೆ ಅಂತ ಅನ್ನೋದಕ್ಕಿಂತ ಒಂದು ನಾವು ಅಂದ್ಕೊಂಡಿರುವಂಥ ಯೋಜನೆಗಳನ್ನ ಜಾರಿ ತರೋಕ್ಕೆ ಸಾಧ್ಯ ಆಗುತ್ತಾ ಅಂತ ಒಬ್ಬ ಮಹಿಳಾ ರಾಜಕಾರಣಿಯಾಗಿ ಅಲ್ಲಿ?
ಆಗುತ್ತೆ ಖಂಡಿತ. ಅದಕ್ಕೆ ನಮಗೆ ಒಂದು ಬದ್ಧತೆ ಇರಬೇಕಷ್ಟೆ. ಅನೇಕ ಉದಾಹರಣೆಗಳಿದ್ದಾವೆ. ನನ್ನ ಒಂದು ಜೀವನದಲ್ಲಿ ಒಬ್ಬ ಸಚಿವೆಯಾಗಿ ಅನುಷ್ಠಾನಕ್ಕೆ ತರಬೇಕು ಇಂಥದ್ದನ್ನು ಅಂದ್ಕೊಳ್ಳುವಾಗ ಅನೇಕ ಸಲ ನಮಗೆ ಹೀಗೆ ಭಾಳ ಮಾಡಿಬಿಡ್ತೀವೇನೋ ಅಂತ ಉತ್ಸಾಹದ ಜೊತೆಗೆ ಎಲ್ಲೋ ಅದು ಮಾಡೋಕ್ಕಾಗೋದಿಲ್ಲ, ಅದನ್ನು ಒಂದು ಕಾನೂನುಬದ್ಧವಾಗಿ ಚೌಕಟ್ಟಿನಲ್ಲಿ ತರಬೇಕು ಅನ್ನುವಾಗ ಒಂದು ರೀತಿಯ ನಿರುತ್ಸಾಹ ಕಂಡು ಬಂದರೂ ಸಹ ಆಸಕ್ತಿ ಇದ್ದರೆ ಅದನ್ನು ನಾವು ಅನುಷ್ಠಾನ ತರಬಹುದು. ನಿರುತ್ಸಾಹ ಅಂದರೆ ಆ ಥರ ಅಂದರೆ ಯಾವಾಗಾದರೂ ಸ್ವಲ್ಪ ಬೇಜಾರಾಗಿದ್ದು ಏನಾದ್ರು ಇದೆಯಾ? ಈ ರಾಜಕೀಯಕ್ಕೆ ಯಾಕೆ ಬಂದಪ್ಪ ಅಂತ ಅನಿಸಿದೆಯಾ? ನಿರುತ್ಸಾಹ ಆಗ್ತದೆ, ಕೆಲವೊಮ್ಮೆ ಆಗಬಹುದು. ಶೇಕ್ಸ್ಪಿಯರ್ ಒಂದು ಕಡೆ ಹೇಳ್ತಾನೆ, ಅಸೂಯೆಯ ಆಸ್ಥಾನಕ್ಕಿಂತ ಕಾಡಿನ ಕೇಡು ಲೇಸು ಅಂತ. ಯಾವಾಗಲೂ ಅಧಿಕಾರ ಅನ್ನೋವಂಥದ್ದು ಬೇರೆಯವರ ಕಣ್ಣಿಗೆ ಬಹಳಷ್ಟು ಎದ್ದು ಕಾಣಿಸ್ತಕ್ಕಂಥ, ಏನೋ ಎಲ್ಲ ಮಾಡಿಬಿಡ್ಬೋದು ಇವರು ಅನ್ನುವಂತಹ ಒಂದು ವಿಚಾರದ ಹಿನ್ನೆಲೆಯಲ್ಲಿ ಭಾಳ ಜನ ನೋಡೋವಂಥ ದೃಷ್ಟಿ. ಆದರೆ ಅಧಿಕಾರವನ್ನು ಹೊಂದಿರತಕ್ಕಂಥವರು ಯಾವತ್ತೂ ಅದರ ಚೌಕಟ್ಟಿನೊಳಗೆ ನಮ್ಮ ಆಸಕ್ತಿ ಏನಿರ್ತದೆ, ನಾವು ಅನುಷ್ಠಾನ ಮಾಡಬೇಕು ಅಂತ ಏನು ಅಂದ್ಕೊಂಡಿರ್ತೀವಿ ಅದನ್ನು ಅನುಷ್ಠಾನ ಮಾಡ್ತಕ್ಕಂಥ ದೆಸೆಯಲ್ಲಿ ನಾವು ಅನುಸರಿಸಬೇಕಾದಂಥ ರೀತಿ ನೀತಿಗಳನ್ನು ಕಂಡುಕೊಂಡಾಗ ಅದು ನಿಜವಾಗ್ಲೂ ನಮಗೆ ಒಂದು ಉತ್ಸಾಹ ಕೊಡೋದ್ರ ಜೊತೆಗೆ ಅನುಭವ ಭಾಳ ಮುಖ್ಯ, ತುಂಬ ಅನುಭವ ಕೊಡ್ತದೆ. ಅದ್ರ ಜೊತೆಗೆ ಕೆಲವು ಸಲ ಭಾಳ ಸಲ ಏನೋ ಒಂದು ನಿರುತ್ಸಾಹದಾಯಕವಾದಂಥ ಉತ್ತರಗಳು ಸಹ ಅಧಿಕಾರಿಗಳ ಜೊತೆ ಸಿಗದೇ ಇದ್ದಾಗ ಬೇಜಾರಾಗುವಂಥ ಪರಿಸ್ಥಿತಿಲಿ, ಆದರೆ ಅದು ಅನುಷ್ಠಾನ ಆದಾಗ ಅದಕ್ಕೆ ದೊರೆಯತಕ್ಕಂಥ ಸಂತೋಷ ಇದೆಯಲ್ಲ, ಅದು ನಿಜವಾಗ್ಲೂ ತುಂಬ ನಮಗೆ ಅದನ್ನು ಮರೆಸೋ ಅಷ್ಟು ಅದಕ್ಕೆ ಹಿಂದೆ ಇರುವಂಥ ಶ್ರಮ ನೋವು ಎಲ್ಲ ಮರ್ತ ಇರ್ತದೆ. ಓಕೆ ಮೇಡಮ್, ಜೊತೆ ಮಾತಾಡ್ತೀನಿ. ವೀಕ್ಷಕರೇ, ನಾವು ಮಾತಾಡ್ತಾ ಇದ್ದೀವಿ ಮಹಿಳೆಯರು ರಾಜಕೀಯದಲ್ಲಿ ಯಾವ ರೀತಿ ಮುಂದೆ ಬರಬೇಕು, ಯಾವೆಲ್ಲ ಸವಾಲುಗಳನ್ನು ಎದುರಿಸ್ತಾರೆ ಅನ್ನೋದ್ರ ಬಗ್ಗೆ. ಮೇಡಮ್ ಹೇಳ್ತಾ ಇದ್ರು, ಆಸಕ್ತಿ ಉತ್ಸಾಹ ಇದ್ದರೆ ಎಂತಹ ಸವಾಲು ಆದರೂ ಅದು ಅಲ್ಲಿ ಎದುರಿಸೋಕೆ ಕಷ್ಟ ಆಗೋದಿಲ್ಲ ಅನ್ನೋದೇ. ಮತ್ತಷ್ಟು ಮಾತಾಡೋಣ ಒಂದು ಚಿಕ್ಕ ಬ್ರೇಕ್ನ ನಂತರ.